ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ನಮ್ಮ ಜಯಲಕ್ಷ್ಮಿ ರಂಗೋಲಿ ಟಿವಿಗೆ ಸ್ವಾಗತ. ವೀಕ್ಷಕರೇ, ಹೋದ ವಾರ ನಾವು ಸುಲಭವಾಗಿ ಮತ್ತು ಸುಂದರವಾಗಿ ಯಾರು ಬೇಕಾದರೂ ಹಾಕುವಂತಹ ಅಷ್ಟದಿಕ್ಕಿನ ರಂಗೋಲಿ ಬಗ್ಗೆ ತಿಳಿಸ್ಕೊಟ್ಟಿದ್ವಿ. ಈ ವಿಡಿಯೋದಲ್ಲಿ ನಾವು ಅಂಥದ್ದೇ ಮತ್ತೊಂದು ರಂಗೋಲಿ ಬಗ್ಗೆ ತೋರಿಸ್ಕೊಡ್ತೀವಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಈ ಕೂಡಲೇ ನಮ್ಮ ಜಯಲಕ್ಷ್ಮಿ ರಂಗೋಲಿ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಇದೇ ರೀತಿಯ ಎಲ್ಲ ವಿಡಿಯೋಗಳು ನಿಮಗೆ ಮೊದಲೇ ನೋಟಿಫಿಕೇಶನ್ ಬರುತ್ತೆ. ಸರಿ, ಹಾಗಾದರೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ಈ ಸಮ ರಂಗೋಲಿ ಬಗ್ಗೆ ತಿಳ್ಕೊಳ್ಳೋಣ. ಅರೆ, ಏನಿದೆ ಸಮ ರಂಗೋಲಿ ಅಂತ ಕೇಳ್ತಾ ಇದ್ದೀರಾ? ಹೌದು, ಈ ರಂಗೋಲಿಯನ್ನು ಸಮಸಂಖ್ಯೆ ಚುಕ್ಕೆಗಳನ್ನು ಬಳಸ್ಕೊಳ್ಳೋದ್ರಿಂದ ಇದನ್ನು ಸಮ ರಂಗೋಲಿ ಅಂತ ಕರೀತೀವಿ. ಅಂದರೆ ಮೊದಲ ಅಡ್ಡ ಸಾಲು 2 ಚುಕ್ಕೆ ಆದರೆ ತದನಂತರ ಅಡ್ಡ ಸಾಲು 4 ಚುಕ್ಕೆ, ಆ ನಂತರದ ಅಡ್ಡ ಸಾಲು 6 ಚುಕ್ಕೆ, ಹೀಗೆ ಪ್ರತಿಯೊಂದು ಅಡ್ಡ ಸಾಲು ಸಮಸಂಖ್ಯೆ ಚುಕ್ಕೆಯನ್ನು ಹೊಂದಿರುತ್ತೆ. ನಾವೆಲ್ಲರೂ ಈ 10ರಿಂದ 1, 8ರಿಂದ 1 ಈ ಥರದ ಅನೇಕ ರಂಗೋಲಿಗಳನ್ನು ನೋಡಿರುತ್ತೇವೆ. ಆ ಪ್ರಕಾರದ ರಂಗೋಲಿಯಲ್ಲಿ ಪ್ರತಿಯೊಂದು ಸಾಲಿನಲ್ಲೂ 1 ಚುಕ್ಕೆ ಕಡಿಮೆ ಇರುತ್ತದೆ. ಆದರೆ ಈ ರಂಗೋಲಿಯಲ್ಲಿ ಪ್ರತಿ ಸಾಲಿನಲ್ಲೂ 2 ಚುಕ್ಕೆ ಕಡಿಮೆ ಇರುತ್ತದೆ. ಬನ್ನಿ ಈಗ ಅದು ಹೇಗೆ ಎಂದು ನೋಡೋಣ. ಮೊದಲಿಗೆ ಹೀಗೆ 2 ಚುಕ್ಕೆಯನ್ನು ಇಡಬೇಕು. ನಂತರದ ಅಡ್ಡ ಸಾಲಿನಲ್ಲಿ 4 ಚುಕ್ಕೆ, ತದನಂತರ 6 ಚುಕ್ಕೆ, ಹೀಗೆ ಒಟ್ಟು ನಾವಿಲ್ಲಿ 12 ಚುಕ್ಕೆಗಳನ್ನು ಇಡುತ್ತಿದ್ದೇವೆ. ಅಂದರೆ ಒಟ್ಟು 6 ಅಡ್ಡ ಸಾಲಾಯಿತು. ನೋಡಿ, ಈ ಥರ. ಈ 6ನೇ ಅಡ್ಡ ಸಾಲು ಅಂದರೆ 12 ಚುಕ್ಕೆ ಆದ ನಂತರ ಪುನಃ ಮತ್ತೊಂದು 12 ಚುಕ್ಕೆ ಅಡ್ಡ ಸಾಲು ಇಡಬೇಕು, ಸೇಮ್ ಮೇಲಿನ ಹಾಗೆ. ಇದಾದ ನಂತರ ಮತ್ತೆ 10 ಚುಕ್ಕೆ ಅಡ್ಡ ಸಾಲು, ಆಮೇಲೆ 8 ಚುಕ್ಕೆ, ಆಮೇಲೆ 6, ಹೀಗೆ ಕೊನೆಗೆ 2 ಚುಕ್ಕೆ ಅಡ್ಡ ಸಾಲು ಇಡಬೇಕು, ಸೇಮ್ ಟು ಸೇಮ್ ಮೇಲಿನ ಹಾಗೆ. ಇದಾದ ನಂತರ 6ನೇ ಅಡ್ಡ ಸಾಲಿನಲ್ಲಿರುವ ಈ 12 ಚುಕ್ಕೆಗಳಲ್ಲಿ ಎಡಭಾಗದಿಂದ 5ನೇ ಚುಕ್ಕೆ ಹಾಗೂ 7ನೇ ಅಡ್ಡ ಸಾಲಿನಲ್ಲಿರುವ 12 ಚುಕ್ಕೆಗಳಲ್ಲಿ ಎಡಭಾಗದಿಂದ 5ನೇ ಚುಕ್ಕೆ ಇವೆರಡನ್ನು ಸೇರಿಸಬೇಕು. ನಂತರ ಮೇಲಿನ ಹಾಗೂ ಕೆಳಗಿನ ಚುಕ್ಕೆಗಳನ್ನು ಬಳಸಿಕೊಂಡು ಹೀಗೆ ಅಕ್ಟಗನ್ ಶೇಪ್ ಅಥವಾ ಅಷ್ಟಭುಜಾಕೃತಿ ಆಕಾರದಲ್ಲಿ ಎಲ್ಲ ಚುಕ್ಕೆಗಳನ್ನು ಸೇರಿಸಬೇಕು. ಇದಾದ ನಂತರ ರಂಗೋಲಿಯ ಮೇಲಿನ ಭಾಗ ಹೀಗೆ ಎಲ್ಲ 4 ಚುಕ್ಕೆಗಳನ್ನು ಬಳಸಿಕೊಂಡು ಪ್ಲಸ್ ಆಕಾರದಲ್ಲಿ ಸೇರಿಸಬೇಕು. ಇದೇ ಥರ ರಂಗೋಲಿಯ 4 ಮೂಲೆ ಅಥವಾ ದಿಕ್ಕಿನಲ್ಲೂ ಹೀಗೆ ಮಾಡಬೇಕು. ಇದಾದ ನಂತರ ಎಲ್ಲ ದಿಕ್ಕಿನಲ್ಲಿರುವ ಈ ಪ್ಲಸ್ ಚಿಹ್ನೆಯನ್ನು ಹೀಗೆ ವಿ ಶೇಪಿನಲ್ಲಿ ಸೇರಿಸಬೇಕು. ನಂತರ ಈ ಉಳಿದ 4 ಮೂಲೆಗಳನ್ನು ಈ ರೀತಿಯಾಗಿ ಸೇರಿಸಬೇಕು. ಹೀಗೆ
ನೋಡಿದ್ರಲ್ಲ ವೀಕ್ಷಕರೇ, ಈ ಎಲ್ಲ ಮೌಲ್ಯಗಳನ್ನು ಸೇರಿಸಿದ ನಂತರ ನಮ್ಮ ರಂಗೋಲಿ ಹೇಗೆ ಸುಂದರವಾಗಿ ತಯಾರಾಯಿತು ಅಂತ. ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ದರೆ ಕೂಡಲೇ ವಿಡಿಯೋ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹೀಗೆ ಮತ್ತಷ್ಟು ಇದೇ ಥರ ವಿಡಿಯೋಗಳನ್ನು ನೋಡಲು ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.